ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ಸಾಮಾನ್ಯ ಜ್ಞಾನವನ್ನು ನೋಡೋಣ. ಮೊದಲಿಗೆ ಪೊಲೀಸ್ ಕಮಿಷನರೇಟ್ಗಳು ನಮ್ಮ ಕರ್ನಾಟಕದಲ್ಲಿ ಟೋಟಲ್ 6 ಇದ್ದಾವೆ. ಅದರಲ್ಲಿ ಮೊದಲನೇದಾಗಿ ಬೆಳಗಾವಿ ಪೊಲೀಸ್ ಕಮಿಷನರೇಟ್, ಬೆಂಗಳೂರು ಪೊಲೀಸ್ ಕಮಿಷನರೇಟ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್, ಮಂಗಳೂರು ಪೊಲೀಸ್ ಕಮಿಷನರೇಟ್, ಕಲಬುರಗಿ ಪೊಲೀಸ್ ಕಮಿಷನರೇಟ್ ಹಾಗೂ ಮೈಸೂರು ಪೊಲೀಸ್ ಕಮಿಷನರೇಟ್. ಇವು ಟೋಟಲ್ ಪೊಲೀಸ್ ಕಮಿಷನರೇಟ್ಗಳು 6 ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಬೆಳಗಾವಿ ಪೊಲೀಸ್ ಕಮಿಷನರೇಟ್ಗಳಿಗೆ DIGP ಅಂತ ಕರೀತಾರೆ, ಬೆಂಗಳೂರು ಪೊಲೀಸ್ ಕಮಿಷನರೇಟ್ಗಳಿಗೆ ADGP ಅಂತ ಕರೀತಾರೆ, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ಗಳಿಗೆ IGP ಅಂತ ಕರೀತಾರೆ, ಹಾಗೆ ಮಂಗಳೂರು ಪೊಲೀಸ್ ಕಮಿಷನರ್ಗಳಿಗೆ IGP ಅಂತ ಕರೀತಾರೆ, ಕಲಬುರಗಿ ಪೊಲೀಸ್ ಕಮಿಷನರ್ಗಳಿಗೆ IGPನೂ ಕೂಡ IGPನೇ, ಹಾಗೆ ಮೈಸೂರು ಪೊಲೀಸ್ ಕಮಿಷನರ್ಗಳಿಗೂ ಕೂಡ IGP ಅಂತ ಕರೀತಾರೆ. ಇವು ಟೋಟಲ್ ಪೊಲೀಸ್ ಕಮಿಷನರೇಟ್ಗಳು ನಮ್ಮ ಕರ್ನಾಟಕದಲ್ಲಿ 6 ಇದ್ದಾವೆ. ಹಾಗೆ ಪೊಲೀಸ್ ವಲಯಗಳು 7 ಇದ್ದಾವೆ. ಟೋಟಲ್ ಪೊಲೀಸ್ ವಲಯಗಳು ನಮ್ಮ ಕರ್ನಾಟಕದಲ್ಲಿ 7. ಮೊದಲನೇದಾಗಿ ಬೆಳಗಾವಿ ಪೊಲೀಸ್ ವಲಯ, ಕಲಬುರಗಿ ಪೊಲೀಸ್ ವಲಯ, ಬಳ್ಳಾರಿ ಪೊಲೀಸ್ ವಲಯ, ಮೈಸೂರು ಪೊಲೀಸ್ ವಲಯ, ಮಂಗಳೂರು ಪೊಲೀಸ್ ವಲಯ, ದಾವಣಗೆರೆ ಪೊಲೀಸ್ ವಲಯ ಮತ್ತು ಬೆಂಗಳೂರು ಪೊಲೀಸ್ ವಲಯಗಳು. ಇವು ಟೋಟಲ್ 7 ಪೊಲೀಸ್ ವಲಯಗಳಿದ್ದಾವೆ. ಹಾಗೆ ಉತ್ತರದ ಪೊಲೀಸ್ ವಲಯ ಅಂತ ಬಂದಾಗ ಬೆಳಗಾವಿ ಬರುತ್ತೆ, ಈಶಾನ್ಯದ ಪೊಲೀಸ್ ವಲಯ ಕಲಬುರಗಿ ಅಂತ ಬರುತ್ತೆ, ಆಮೇಲೆ ಬಳ್ಳಾರಿ ಪೊಲೀಸ್ ವಲಯ ಬಳ್ಳಾರಿನೇ, ಆಮೇಲೆ ದಕ್ಷಿಣದ ಪೊಲೀಸ್ ವಲಯ ಮೈಸೂರು, ಪಶ್ಚಿಮದ ಪೊಲೀಸ್ ವಲಯ ಮಂಗಳೂರು, ಹಾಗೆ ಪೂರ್ವದ ಪೊಲೀಸ್ ವಲಯ ದಾವಣಗೆರೆ, ಕೇಂದ್ರದ ಪೊಲೀಸ್ ವಲಯ ಬೆಂಗಳೂರು. ನಂತರ IRB ಬೆಟಾಲಿಯನ್ಗಳು 2 ಇದ್ದಾವೆ. ಒಂದು ವಿಜಯಪುರದಲ್ಲಿದೆ, ಮತ್ತೊಂದು ಮುನಿರಾಬಾದ್ನಲ್ಲಿದೆ, ಅಂದರೆ ಕೊಪ್ಪಳದ ಮುನಿರಾಬಾದ್ನಲ್ಲಿದೆ. 2 IRB ಬೆಟಾಲಿಯನ್ಗಳು. ಹಾಗೆ ಕನ್ನಡದ ಕವಿ ಚಕ್ರವರ್ತಿಗಳು ಅಂತ ಬಂದಾಗ 3 ಜನ ಇದ್ದಾರೆ. ಪೊನ್ನ ರಣ್ಣ ಜನ್ನ ಇವರು ಕನ್ನಡದ ಕವಿ ಚಕ್ರವರ್ತಿಗಳು. ಹಾಗೆ ಕನ್ನಡದ ರತ್ನತ್ರಯರು ಅಂತ ಬಂದಾಗ ಇವರು ಕೂಡ 3 ಜನ, ಪಂಪ, ಪೊನ್ನ ಹಾಗೂ ರಣ್ಣ. ಇವರು ಕನ್ನಡದ ರತ್ನತ್ರಯಗಳು. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.